DCM DK ಶಿವಕುಮಾರ್ ಅವರು ದೆಹಲಿಗೆ ಬಂದಂತಹ ಸಂದರ್ಭದಲ್ಲಿ JDSನ ನಾಯಕರಾದಂಥ ಬಂಡೆಪ್ಪ ಕಾಶೆಂಪುರ ಅವರು ಅವರ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ರಾಜಕೀಯದಲ್ಲಿ ಈ ಸುದ್ದಿ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಇದರ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೆ ನಮ್ಮ ಜೊತೆ ಸ್ವತಃ ಬಂಡೆಪ್ಪ ಕಾಶೆಂಪುರ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ DK ಶಿವಕುಮಾರ್ ಅವರ ಜೊತೆ ಮಾತುಕತೆ ನಡೆಸಿದ್ದೇನಿತ್ತು, ಇದು ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಸರ್. ನೋಡಿ, ಇದರಲ್ಲಿ ಯಾವುದು ಚರ್ಚೆ ಇಲ್ಲ. ನಾನು ನಮ್ಮ ಪಾರ್ಟಿದು ಸೀನಿಯರ್ ಲೀಡ್ರು ಸಾರಾ ಮಹೇಶ್ವರು ಇಬ್ಬರು ತಿಂಡಿ ತಿನ್ಕೊಂಡು ಹೊರಗೆ ಬಂದೆವು. ಅದು ಇರೋದು ಎಲ್ಲರೂ ಇಲ್ಲೇ ಕರ್ನಾಟಕ ಭವನದಲ್ಲೇ. ಅಷ್ಟರಲ್ಲೇ DK ಶಿವಕುಮಾರ್ ಅವರು ಬಂದರು, ಗೊತ್ತಾಯ್ತಾ. ಬಂದ ಮೇಲೆ ಮಾತಾಡ್ಕೋತ ನಿಂತೀವಿ ಅಷ್ಟೇ. ಇದಕ್ಕೆ ಬೇರೆ ಯಾವುದೇ ರಾಜಕೀಯದ ಅರ್ಥ ಕಲ್ಪಿಸ್ಲಿಕ್ಕೆ ಆಗಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾವು ಏನು ಕೇಳಿದೆ ಅವರಿಗೆ, ನಿನ್ನೆ ನೀವು ಪ್ಯಾರಿ ದೀದಿ ಅಂತೇಳಿ ಅನೌನ್ಸ್ ಮಾಡಿದ್ದೀರಾ ದಿಲ್ಲಿಯಲ್ಲಿ. ನಮ್ಮ ಜನ ಏನು ತಪ್ಪು ಮಾಡಿದಾರ? ಕರ್ನಾಟಕದ ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು, ತಾಯಂದರು ಅಲ್ಲಿ 2,000 ಕೊಡ್ತಾಯಿದ್ರಿ, ಇಲ್ಲಿ 2,500 ಕೊಡ್ತಾಯಿದ್ರಿ. ಇದು ಏನು ನಮ್ಮ ಜನ ಪಾಪ ಮಾಡಿದಾರಪ್ಪ ಹೇಳು ಅಂಬ ನಿಟ್ಟಿನಲ್ಲಿ ಅವ್ರಿಗೆ ಮಾತಾಡುವಾಗ ಮಾತಿಗೆ ಅವ್ರ ಪಕ್ಕದಲ್ಲಿ ಹೋಗಿ ಮಾತಾಡಿದ್ರು ಅಷ್ಟೇ. ಅದಕ್ಕೇನೋ ಒಂದು ದೊಡ್ಡ ರೀತಿಯಿಂದ ರಾಜಕೀಯ ವಿಶ್ಲೇಷಣೆ ಮಾಡ್ಕೋತ ಕೂತ್ರಿಪ್ಪ. ಸರ್, ಪ್ರಮುಖವಾಗಿ ವಿದೇಶದಿಂದ ಬಂದಂಥ ಸಂದರ್ಭದಲ್ಲಿ ದಿಢೀರಂತ ವಿದೇಶದಿಂದ ದೆಹಲಿಗೆ ಬರ್ತಾರೆ. ಪ್ರಮುಖವಾಗಿ DK ಶಿವಕುಮಾರ್ ಅವರು ಮಾತನಾಡ್ತಕ್ಕಂಥ ವಿಚಾರಗಳೇನಿದೆ, ಈಗಾಗಲೇನು ಕರ್ನಾಟಕದಲ್ಲಿ ಅವರ ಡಿನ್ನರ್ ಪಾರ್ಟಿಗಳಿರ್ಬೋದು, ಇದೆಲ್ಲ ಕೂಡ ಚರ್ಚೆ ಆಗ್ತಾ ಇತ್ತು. ಅವ್ರದ್ದು ಪಾರ್ಟಿಯಲ್ಲಿ ಯಾವ ಡಿನ್ನರ್ ಆಗ್ಲತ್ತವೋ ಬ್ರೇಕ್ಫಾಸ್ಟ್ ಆಗ್ಲತ್ತವೋ ನಮಗೆ ಗೊತ್ತಿಲ್ಲ. ನಾವು ಮಾತ್ರ ನಾನಲ್ಲಿ ಸಾರಾ ಮಹೇಶ್ ಆಗಲಿ ನಾವು ಎಲ್ಲರೂ, ಅದಕ್ಕೆ ನಾನು ನಿನ್ನೆ ಮೊದಲೇ ಹೇಳಿದ್ದೀನಿ, ನವಂಬರ್ 26ನೇ ತಾರೀಕಿಗೆ ಒಬ್ಬರು ಕಾಂಗ್ರೆಸ್ನಲ್ಲಿ ಗೆದ್ದಂಥ ಹೊಸ ನಾಯಕರೇ ನಮ್ಮ JDSನಿಂದ ಭಾಳಷ್ಟು ಜನ ಏನದಲ್ಲ, ನಾವು ಒಬ್ರಿಗೂ ಬಿಡಲ್ಲ ಅಂದರೆ 1 ತಿಂಗಳ ಗಡುವು ಕೊಟ್ಟಿದೆ, ಒಬ್ರಿಗಾರ ತೊಗೊಂಡು ನೋಡ್ರಿ ಅಂಥೇಳಿ. ಅಂಥ ವಿಷಯದಲ್ಲಿ ನಮಗೆ ಹೇಳ್ಬೇಕಾ? ಬಟ್ ಇದು DK ಶಿವರ ಆಪರೇಷನ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸುದ್ದಿ ಯಾವುದೂ ಇಲ್ಲ, ಎಂಥದ್ದು ಇಲ್ಲ, ಗೊತ್ತಾಯ್ತಾ. ನಮ್ಮ ಇಡೀ ಪಾರ್ಟಿ ಗೊತ್ತಾಯ್ತಾ ಒಗ್ಗಟ್ಟಿನಿಂದ ಏನು NDA ಅಲಯನ್ಸಲ್ಲಿದ್ದೀವಿ, ಇನ್ನೂ ಗಟ್ಟಿ ಮಾಡ್ಕೊಂಡು ಈ ಕಾಂಗ್ರೆಸ್ಗೆ ಹೆಂಗೆ ಕಿತ್ತೆ ಹಾಕಬೇಕು. ಇಂಥ ಭ್ರಷ್ಟ ಸರ್ಕಾರ ನೋಡಿ. ಇವತ್ತು ನಾನು ನಿನ್ನೆ ಕೇಳಿದೆ, ನಾನು ನಿಮ್ಮ ನ್ಯಾಷನಲ್ ಪಾರ್ಟಿನ ಏನು ರೀಜ್ನಲ್ ಪಾರ್ಟಿ? ಯಾಕಂದರೆ ದಿಲ್ಲಿಗೊಂದು ಗ್ಯಾರಂಟಿ, ಕರ್ನಾಟಕಕ್ಕೊಂದು ಗ್ಯಾರಂಟಿ, ತೆಲಂಗಾಣಕ್ಕೊಂದು ಗ್ಯಾರಂಟಿ, ಗುಜರಾತ್ಗೊಂದು ಗ್ಯಾರಂಟಿ, ಈ ರೀತಿ ಏನದಲ್ಲ ಅವ್ರು ಕೊಟ್ಕೊಂಡು ಓಡಾಡ್ತಾವ್ರೆ, ಗೊತ್ತಾಯ್ತ. ಈಗ ಅಲ್ಲಿ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ, ಗೊತ್ತಾಯ್ತ. ಅಂಥದ್ರಲ್ಲಿ ಬರೀ ಇವ್ರಿಗೆ ಡಿನ್ನರ್ ಪಾರ್ಟಿ, ಆ ಪಾರ್ಟಿ, ಈ ಪಾರ್ಟಿ, ಇವ್ರದ್ದು ರಾಜಕೀಯ ಇದು ನಡೀತಾ ಇದೆ. ಹಂಗಾಗಿ ರಾಜಕೀಯದ ಯಾವುದೂ ಮಾತುಕತೆ ಇಲ್ಲ, ಜಸ್ಟ್ ಸುಮ್ಮನೆ ಫ್ರೆಂಡ್ಲಿ ಮಾತಾಡಿದ್ವಿ ಅಷ್ಟೇ. DCM DK ಶಿವಕುಮಾರ್ ಅವರು ದೆಹಲಿಗೆ ಬಂದಂತಹ ಸಂದರ್ಭದಲ್ಲಿ JDSನ ನಾಯಕರಾದಂಥ ಬಂಡೆಪ್ಪ ಕಾಶೆಂಪುರ ಅವರು ಅವರ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ರಾಜಕೀಯದಲ್ಲಿ ಈ ಸುದ್ದಿ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಇದರ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೆ ನಮ್ಮ ಜೊತೆ ಸ್ವತಃ ಬಂಡೆಪ್ಪ ಕಾಶೆಂಪುರ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ DK ಶಿವಕುಮಾರ್ ಅವರ ಜೊತೆ ಮಾತುಕತೆ ನಡೆಸಿದ್ದೇನಿತ್ತು, ಇದು ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಸರ್. ನೋಡಿ, ಇದರಲ್ಲಿ ಯಾವುದು ಚರ್ಚೆ ಇಲ್ಲ. ನಾನು ನಮ್ಮ ಪಾರ್ಟಿದು ಸೀನಿಯರ್ ಲೀಡ್ರು ಸಾರಾ ಮಹೇಶ್ವರು ಇಬ್ಬರು ತಿಂಡಿ ತಿನ್ಕೊಂಡು ಹೊರಗೆ ಬಂದೆವು. ಅದು ಇರೋದು ಎಲ್ಲರೂ ಇಲ್ಲೇ ಕರ್ನಾಟಕ ಭವನದಲ್ಲೇ. ಅಷ್ಟರಲ್ಲೇ DK ಶಿವಕುಮಾರ್ ಅವರು ಬಂದರು, ಗೊತ್ತಾಯ್ತಾ. ಬಂದ ಮೇಲೆ ಮಾತಾಡ್ಕೋತ ನಿಂತೀವಿ ಅಷ್ಟೇ. ಇದಕ್ಕೆ ಬೇರೆ ಯಾವುದೇ ರಾಜಕೀಯದ ಅರ್ಥ ಕಲ್ಪಿಸ್ಲಿಕ್ಕೆ ಆಗಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾವು ಏನು ಕೇಳಿದೆ ಅವರಿಗೆ, ನಿನ್ನೆ ನೀವು ಪ್ಯಾರಿ ದೀದಿ ಅಂತೇಳಿ ಅನೌನ್ಸ್ ಮಾಡಿದ್ದೀರಾ ದಿಲ್ಲಿಯಲ್ಲಿ. ನಮ್ಮ ಜನ ಏನು ತಪ್ಪು ಮಾಡಿದಾರ? ಕರ್ನಾಟಕದ ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು, ತಾಯಂದರು ಅಲ್ಲಿ 2,000 ಕೊಡ್ತಾಯಿದ್ರಿ, ಇಲ್ಲಿ 2,500 ಕೊಡ್ತಾಯಿದ್ರಿ. ಇದು ಏನು ನಮ್ಮ ಜನ ಪಾಪ ಮಾಡಿದಾರಪ್ಪ ಹೇಳು ಅಂಬ ನಿಟ್ಟಿನಲ್ಲಿ ಅವ್ರಿಗೆ ಮಾತಾಡುವಾಗ ಮಾತಿಗೆ ಅವ್ರ ಪಕ್ಕದಲ್ಲಿ ಹೋಗಿ ಮಾತಾಡಿದ್ರು ಅಷ್ಟೇ. ಅದಕ್ಕೇನೋ ಒಂದು ದೊಡ್ಡ ರೀತಿಯಿಂದ ರಾಜಕೀಯ ವಿಶ್ಲೇಷಣೆ ಮಾಡ್ಕೋತ ಕೂತ್ರಿಪ್ಪ. ಸರ್, ಪ್ರಮುಖವಾಗಿ ವಿದೇಶದಿಂದ ಬಂದಂಥ ಸಂದರ್ಭದಲ್ಲಿ ದಿಢೀರಂತ ವಿದೇಶದಿಂದ ದೆಹಲಿಗೆ ಬರ್ತಾರೆ. ಪ್ರಮುಖವಾಗಿ DK ಶಿವಕುಮಾರ್ ಅವರು ಮಾತನಾಡ್ತಕ್ಕಂಥ ವಿಚಾರಗಳೇನಿದೆ, ಈಗಾಗಲೇನು ಕರ್ನಾಟಕದಲ್ಲಿ ಅವರ ಡಿನ್ನರ್ ಪಾರ್ಟಿಗಳಿರ್ಬೋದು, ಇದೆಲ್ಲ ಕೂಡ ಚರ್ಚೆ ಆಗ್ತಾ ಇತ್ತು. ಅವ್ರದ್ದು ಪಾರ್ಟಿಯಲ್ಲಿ ಯಾವ ಡಿನ್ನರ್ ಆಗ್ಲತ್ತವೋ ಬ್ರೇಕ್ಫಾಸ್ಟ್ ಆಗ್ಲತ್ತವೋ ನಮಗೆ ಗೊತ್ತಿಲ್ಲ. ನಾವು ಮಾತ್ರ ನಾನಲ್ಲಿ ಸಾರಾ ಮಹೇಶ್ ಆಗಲಿ ನಾವು ಎಲ್ಲರೂ, ಅದಕ್ಕೆ ನಾನು ನಿನ್ನೆ ಮೊದಲೇ ಹೇಳಿದ್ದೀನಿ, ನವಂಬರ್ 26ನೇ ತಾರೀಕಿಗೆ
ಒಬ್ಬರು ಕಾಂಗ್ರೆಸ್ನಲ್ಲಿ ಗೆದ್ದಂಥ ಹೊಸ ನಾಯಕರೇ ನಮ್ಮ ಜೆ ಡಿ ಎಸ್ನಿಂದ ಭಾಳಷ್ಟು ಜನ ಏನದಲ್ಲ ನಾವು ಒಬ್ರಿಗೂ ಬಿಡಲ್ಲ ಅಂದರೆ ಒಂದು ತಿಂಗಳು ಗಡುವು ಕೊಟ್ಟಿದೆ, ಒಬ್ರಿಗಾರ ತೊಗೊಂಡು ನೋಡ್ರಿ ಅಂತೇಳಿ. ಅಂಥ ವಿಷಯದಲ್ಲಿ ನಮಗೆ ಹೇಳ್ಬೇಕಾ? ಬಟ್ ಇದು ಡಿ ಕೆ ಶಿ ಅವರ ಆಪರೇಷನ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸುದ್ದಿ ಆಗಿದೆ. ಯಾವುದೂ ಇಲ್ಲ, ಎಂಥದ್ದು ಇಲ್ಲ, ಗೊತ್ತಾಯ್ತಾ? ನಮ್ಮ ಇಡೀ ಪಾರ್ಟಿ ಗೊತ್ತಾಯ್ತಾ ಒಗ್ಗಟ್ಟಿನಿಂದ ಏನು ಎನ್ ಡಿ ಎ ಅಲಯನ್ಸಲ್ಲಿದ್ದೀವಿ ಇನ್ನೂ ಗಟ್ಟಿ ಮಾಡ್ಕೊಂಡು ಈ ಕಾಂಗ್ರೆಸ್ಗೆ ಹೆಂಗೆ ಕಿತ್ತೆ ಹಾಕಬೇಕು. ಇಂಥ ಭ್ರಷ್ಟ ಸರ್ಕಾರ ನೋಡಿ. ಇವತ್ತು ನಾನು ನಿನ್ನೆ ಕೇಳಿದೆ, ನಾನು ನಿಮ್ಮ ನ್ಯಾಷನಲ್ ಪಾರ್ಟಿನ ಏನು ರೀಜ್ನಲ್ ಪಾರ್ಟಿ? ಯಾಕಂದರೆ ದಿಲ್ಲಿಗೊಂದು ಗ್ಯಾರಂಟಿ, ಕರ್ನಾಟಕಕ್ಕೊಂದು ಗ್ಯಾರಂಟಿ, ತೆಲಂಗಾಣಕ್ಕೊಂದು ಗ್ಯಾರಂಟಿ, ಗುಜರಾತ್ಗೊಂದು ಗ್ಯಾರಂಟಿ, ಈ ರೀತಿ ಏನದಲ್ಲ ಅವ್ರು ಕೊಟ್ಕೊಂಡು ಓಡಾಡ್ತಾವ್ರೆ, ಗೊತ್ತಾಯ್ತಾ? ಈಗ ಅಲ್ಲಿ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ, ಗೊತ್ತಾಯ್ತಾ? ಅಂಥದ್ರಲ್ಲಿ ಬರೀ ಇವ್ರಿಗೆ ಡಿನ್ನರ್ ಪಾರ್ಟಿ, ಆ ಪಾರ್ಟಿ, ಈ ಪಾರ್ಟಿ, ಇವ್ರದ್ದು ರಾಜಕೀಯ ಇದು ನಡೀತಾ ಇದೆ. ಹಂಗಾಗಿ ರಾಜಕೀಯದ ಯಾವುದೂ ಮಾತುಕತೆ ಇಲ್ಲ, ಜಸ್ಟ್ ಸುಮ್ಮನೆ ಫ್ರೆಂಡ್ಲಿ ಮಾತಾಡಿದ್ವಿ ಅಷ್ಟೇ. DCM ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಬಂದಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ನ ನಾಯಕರಾದಂಥ ಬಂಡೆಪ್ಪ ಕಾಶೆಂಪುರ್ ಅವರು ಅವರ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ರಾಜ್ಯ ರಾಜಕೀಯದಲ್ಲಿ ಈ ಸುದ್ದಿ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಇದರ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೆ ನಮ್ಮ ಜೊತೆ ಸ್ವತಃ ಬಂಡೆಪ್ಪ ಕಾಶೆಂಪುರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆ ನಡೆಸಿದ್ದೇನಿತ್ತು, ಇದು ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಸರ್. ನೋಡಿ, ಇದರಲ್ಲಿ ಯಾವುದೂ ಚರ್ಚೆ ಇಲ್ಲ. ನಾನು ನಮ್ಮ ಪಾರ್ಟಿದು ಸೀನಿಯರ್ ಲೀಡ್ರು ಸಾರಾ ಮಹೇಶ್ವರು ಇಬ್ಬರು ತಿಂಡಿ ತಿನ್ಕೊಂಡು ಹೊರಗೆ ಬಂದೆವು. ಅದು ಇರೋದು ಎಲ್ಲರೂ ಇಲ್ಲೇ ಕರ್ನಾಟಕ ಭವನದಲ್ಲೇ. ಅಷ್ಟರಲ್ಲೇ ಡಿ ಕೆ ಶಿವಕುಮಾರ್ ಅವರು ಬಂದರು, ಗೊತ್ತಾಯ್ತಾ? ಬಂದ ಮೇಲೆ ಮಾತಾಡ್ಕೋತ ನಿಂತೀವಿ ಅಷ್ಟೇ. ಇದಕ್ಕೆ ಬೇರೆ ಯಾವುದೇ ರಾಜಕೀಯದ ಅರ್ಥ ಕಲ್ಪಿಸ್ಲಿಕ್ಕೆ ಆಗಲ್ಲ. ರಾಜಕೀಯ ಆಮೇಲೆ ಇನ್ನೊಂದು ಹೇಳ್ತೀನಿ, ನಾವು ಏನು ಕೇಳಿದೆ ಅವರಿಗೆ, ನಿನ್ನೆ ನೀವು ಪ್ಯಾರಿ ದೀದಿ ಅಂತೇಳಿ ಅನೌನ್ಸ್ ಮಾಡಿದ್ದೀರಾ ದಿಲ್ಲಿಯಲ್ಲಿ. ನಮ್ಮ ಜನ ಏನು ತಪ್ಪು ಮಾಡಿದಾರ? ಕರ್ನಾಟಕದ ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು, ತಾಯಂದರು ಅಲ್ಲಿ 2,000 ಕೊಡ್ತಾಯಿದ್ರಿ, ಇಲ್ಲಿ 2,500 ಕೊಡ್ತಾಯಿದ್ರಿ. ಇದು ಏನು ನಮ್ಮ ಜನ ಪಾಪ ಮಾಡಿದಾರಪ್ಪ ಹೇಳು ಅಂಬ ನಿಟ್ಟಿನಲ್ಲಿ ಅವ್ರಿಗೆ ಮಾತಾಡುವಾಗ ಮಾತಿಗೆ ಅವ್ರ ಪಕ್ಕದಲ್ಲಿ ಹೋಗಿ ಮಾತಾಡಿದ್ರು ಅಷ್ಟೇ. ಅದಕ್ಕೇನೋ ಒಂದು ದೊಡ್ಡ ರೀತಿಯಿಂದ ರಾಜಕೀಯ ವಿಶ್ಲೇಷಣೆ ಮಾಡ್ಕೋತ ಕೂತ್ರಿಪ್ಪ. ಸರ್, ಪ್ರಮುಖವಾಗಿ ವಿದೇಶದಿಂದ ಬಂದಂಥ ಸಂದರ್ಭದಲ್ಲಿ ದಿಢೀರಂತ ವಿದೇಶದಿಂದ ದೆಹಲಿಗೆ ಬರ್ತಾರೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಕ್ಕಂಥ ವಿಚಾರಗಳೇನಿದೆ, ಈಗಾಗಲೇನು ಕರ್ನಾಟಕದಲ್ಲಿ ಅವರ ಡಿನ್ನರ್ ಪಾರ್ಟಿಗಳಿರ್ಬೋದು, ಇದೆಲ್ಲ ಕೂಡ ಚರ್ಚೆ ಆಗ್ತಾ ಇತ್ತು. ಅವ್ರದ್ದು ಪಾರ್ಟಿಯಲ್ಲಿ ಯಾವ ಡಿನ್ನರ್ ಆಗ್ಲತ್ತವೋ ಬ್ರೇಕ್ಫಾಸ್ಟ್ ಆಗ್ಲತ್ತವೋ ನಮಗೆ ಗೊತ್ತಿಲ್ಲ. ನಾವು ಮಾತ್ರ ನಾನಲ್ಲಿ ಸಾರಾ ಮಹೇಶ್ ಆಗಲಿ ನಾವು ಎಲ್ಲರೂ, ಅದಕ್ಕೆ ನಾನು ನಿನ್ನೆ ಮೊದಲೇ ಹೇಳಿದ್ದೀನಿ, ನವಂಬರ್ 26ನೇ ತಾರೀಕಿಗೆ ಒಬ್ಬರು ಕಾಂಗ್ರೆಸ್ನಲ್ಲಿ ಗೆದ್ದಂಥ ಹೊಸ ನಾಯಕರೇ ನಮ್ಮ ಜೆ ಡಿ ಎಸ್ನಿಂದ ಭಾಳಷ್ಟು ಜನ ಏನದಲ್ಲ ನಾವು ಒಬ್ರಿಗೂ ಬಿಡಲ್ಲ ಅಂದರೆ ಒಂದು ತಿಂಗಳು ಗಡುವು ಕೊಟ್ಟಿದೆ, ಒಬ್ರಿಗಾರ ತೊಗೊಂಡು ನೋಡ್ರಿ ಅಂತೇಳಿ. ಅಂಥ ವಿಷಯದಲ್ಲಿ ನಮಗೆ ಹೇಳ್ಬೇಕಾ? ಬಟ್ ಇದು ಡಿ ಕೆ ಶಿ ಅವರ ಆಪರೇಷನ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸುದ್ದಿ ಆಗಿದೆ. ಯಾವುದೂ ಇಲ್ಲ, ಎಂಥದ್ದು ಇಲ್ಲ, ಗೊತ್ತಾಯ್ತಾ? ನಮ್ಮ ಇಡೀ ಪಾರ್ಟಿ ಗೊತ್ತಾಯ್ತಾ ಒಗ್ಗಟ್ಟಿನಿಂದ ಏನು ಎನ್ ಡಿ ಎ ಅಲಯನ್ಸಲ್ಲಿದ್ದೀವಿ ಇನ್ನೂ ಗಟ್ಟಿ ಮಾಡ್ಕೊಂಡು ಈ ಕಾಂಗ್ರೆಸ್ಗೆ ಹೆಂಗೆ ಕಿತ್ತೆ ಹಾಕಬೇಕು. ಇಂಥ ಭ್ರಷ್ಟ ಸರ್ಕಾರ ನೋಡಿ. ಇವತ್ತು ನಾನು ನಿನ್ನೆ ಕೇಳಿದೆ, ನಾನು ನಿಮ್ಮ ನ್ಯಾಷನಲ್ ಪಾರ್ಟಿನ ಏನು ರೀಜ್ನಲ್ ಪಾರ್ಟಿ? ಯಾಕಂದರೆ ದಿಲ್ಲಿಗೊಂದು ಗ್ಯಾರಂಟಿ, ಕರ್ನಾಟಕಕ್ಕೊಂದು ಗ್ಯಾರಂಟಿ, ತೆಲಂಗಾಣಕ್ಕೊಂದು ಗ್ಯಾರಂಟಿ, ಗುಜರಾತ್ಗೊಂದು ಗ್ಯಾರಂಟಿ, ಈ ರೀತಿ ಏನದಲ್ಲ ಅವ್ರು ಕೊಟ್ಕೊಂಡು ಓಡಾಡ್ತಾವ್ರೆ, ಗೊತ್ತಾಯ್ತಾ? ಈಗ ಅಲ್ಲಿ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ, ಗೊತ್ತಾಯ್ತಾ? ಅಂಥದ್ರಲ್ಲಿ ಬರೀ ಇವ್ರಿಗೆ ಡಿನ್ನರ್ ಪಾರ್ಟಿ, ಆ ಪಾರ್ಟಿ, ಈ ಪಾರ್ಟಿ, ಇವ್ರದ್ದು ರಾಜಕೀಯ ಇದು ನಡೀತಾ ಇದೆ. ಹಂಗಾಗಿ ರಾಜಕೀಯದ ಯಾವುದೂ ಮಾತುಕತೆ ಇಲ್ಲ, ಜಸ್ಟ್ ಸುಮ್ಮನೆ ಫ್ರೆಂಡ್ಲಿ ಮಾತಾಡಿದ್ವಿ ಅಷ್ಟೇ. ಧನ್ಯವಾದಗಳು ಸರ್. ಇದಿಷ್ಟು ಬಂಡೆಪ್ಪ ಕಾಶೆಂಪುರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಇತೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.